ದೆಹಲಿ ಕಾರು ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗ್ತಾ ಇದೆ. ತನಿಖೆ ಚುರುಕಾಗ್ತಾ ಇದ್ದಂತೆ ಈ ಕೇಸಿಗೆ ಅಥವಾ ಈ ಬ್ಲಾಸ್ಟ್ಗೆ ಭಯೋತ್ಪಾದನಾ ಸಂಘಟನೆಗಳ ಲಿಂಕ್ ಇರುವಂತ ಅನುಮಾನ ದಟ್ಟವಾಗ್ತಾ ಇದೆ. ಕೆಂಪುಕೋಟೆ ಬಳಿಯ ಮೆಟ್ರೋ ಸ್ಟೇಷನ್ ಸಮೀಪ ಕಾರು ಸ್ಫೋಟ ಆಯಿತು. ಸ್ಫೋಟದ ತೀವ್ರತೆಗೆ ಮೆಟ್ರೋ ಸ್ಟೇಷನ್ಗೂ ತೀವ್ರ ಹಾನಿಯಾಗಿದೆ. ಸ್ಫೋಟದ ಬೆನ್ನಲ್ಲೇ ಕೆಂಪುಕೋಟೆ ಸಮೀಪದ ಆ ಪಾರ್ಕಿಂಗ್ ಪ್ಲೇಸ್ ಅನ್ನ ಕೂಡ ಕ್ಲೋಸ್ ಮಾಡಲಾಗಿದೆ. ಕೆಂಪುಕೋಟೆ ಬಳಿಯ ಮೆಟ್ರೋ ಸ್ಟೇಷನ್ ಸಮೀಪ ಕಾರು ಬ್ಲಾಸ್ಟ್ ಆಗಿರೋದು, ಅಲ್ಲಿನ ಪಾರ್ಕಿಂಗ್ ಪ್ಲೇಸು ಕೂಡ ಕ್ಲೋಸ್ ಆಗಿದೆ. ಸದ್ಯಕ್ಕೆ ಸ್ಫೋಟದ ತೀವ್ರತೆಗೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಅದೇ ಕಾರಣಕ್ಕಾಗಿ ಸದ್ಯ ಆ ಜಾಗವನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಪಾರ್ಕಿಂಗ್ ಪ್ಲೇಸ್ ಅನ್ನು ಕ್ಲೋಸ್ ಮಾಡಲಾಗಿದೆ. ತನಿಖೆ ಚುರುಕಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಈ ಕೇಸಿಗೂ ಹರಿಯಾಣಗೂ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಕಾಡ್ತಾ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿ ನಿನ್ನೆ ಪತ್ತೆಯಾದಂಥ ಸ್ಫೋಟಕಗಳ ಕೇಸಿಗೂ ಈ ಬ್ಲಾಸ್ಟಿಗೂ ಸಂಬಂಧ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಇನ್ನು ಸ್ಫೋಟಗೊಂಡ ಕಾರು ಇಷ್ಟು ದೂರ ಬಂದಿದೆ ಹೇಗೆ ಅನ್ನುವಂಥ ಪ್ರಶ್ನೆ. ಫರೀದಾಬಾದ್ನಿಂದ ಖಾಸಗಿ ಕಾರು ದೆಹಲಿ ಪ್ರವೇಶವನ್ನು ಮಾಡಿದೆ. ಸಿಗ್ನಲ್ ಸ್ಟಾಪ್ ಸಮಯದಲ್ಲೇ ಕಾರು ಬಂದಿದೆ ಹೇಗೆ, ಈ ಎಲ್ಲ ಅನುಮಾನಗಳು ಮೂಡ್ತಾ ಇದೆ. ಈ ಕಾರು HR26 ರಿಜಿಸ್ಟ್ರೇಷನ್. ಇದು ಗುರ್ಗಾಂವ್ ನಾರ್ತ್ ರಿಜಿಸ್ಟ್ರೇಷನ್ನ ಕಾರ್. ಇದು ದೆಹಲಿ NCRನ ಭಾಗವೇ. ಅದು ಗುರ್ಗಾಂವ್ ಇರಬಹುದು ಅಥವಾ ಈ ಕಡೆ ಫರೀದಾಬಾದ್ ಇರಬಹುದು. ಫರೀದಾಬಾದ್ನಿಂದ ಕಾರು ಬಂದಿರೋದು. ಫರೀದಾಬಾದ್ ಕೂಡ ದೆಹಲಿ NCRನ ಭಾಗ. ಸದ್ಯ ವಿವಿಧ ಆಯಾಮಗಳಲ್ಲಿ ತನಿಖೆ ಸಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಆ ಟೋಲ್ ಗೇಟ್ ನಲ್ಲಿ ಕಾರು ಪಾಸ್ ಆಗ್ತಾ ಇರುವಂತ ದೃಶ್ಯ ಸೆರೆಯಾಗಿದೆ. ಈ ಟೋಲ್ ಗೇಟ್ ಅಲ್ಲಿ ಕಾರು ಪಾಸ್ ಆಗೋ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನೇ ಇದ್ದ. ಡ್ರೈವರ್ ಸೀಟಲ್ಲಿ ವ್ಯಕ್ತಿಯೊಬ್ಬ ಇದ್ದ. ಆತ ಯಾರು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಡಾಕ್ಟರ್ ಉಮರ್ ಅನ್ನುವಂಥ ಅನುಮಾನಗಳಿದ್ದಾವೆ. ಈ ಮಧ್ಯೆ ಕೊನೆಯದಾಗಿ ಕಾರು ಸೇಲ್ ಆಗಿದ್ದು ತಾರಿಕ್ ಅನ್ನುವಂಥ ವ್ಯಕ್ತಿಗೆ. ಈ ತಾರಿಕ್ ಅನ್ನುವಂಥ ವ್ಯಕ್ತಿ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು. ತಾರಿಕ್ನಿಂದ ಬೇರೆ ಯಾರಾದರೂ ಕಾರು ಖರೀದಿ ಮಾಡಿದ್ರೆ ಅಥವಾ ತಾರಿಕ್ನ ಕೈಯಲ್ಲೇ ಕಾರು ಇದ್ದು ತಾರಿಕೇನಾ ಇದು ಗೊತ್ತಿಲ್ಲ. ಇದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ಕಾರನ್ನ ತಾರಿಕ್ಗೆ ಸೇಲ್ ಮಾಡಿದವನು ಸಲ್ಮಾನು ಗುರ್ಗಾಂವ್ನವನು. ಆತನನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಆತನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಬಟ್ ಸಲ್ಮಾನ್ ಕಾರು ಸೇಲ್ ಅನ್ನ ಮಾಡಿ ಅದರ ಡಾಕ್ಯುಮೆಂಟ್ ಅನ್ನ ಬದಲಾಯಿಸಿರ್ಲಿಲ್ಲ. ತಾರಿಕ್ ಅನ್ನೋನು ಕಾರನ್ನ ಖರೀದಿ ಮಾಡಿದ. ತಾರಿಕ್ ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು. ತಾರಿಕ್ನಿಂದ ಯಾರಿಗೆ ಕಾರು ಹೋಗಿತ್ತು, ತಾರಿಕ್ ಯಾರಿಗೆ ಕಾರನ್ನ ಕೊಟ್ಟಿದ್ದ, ತಾರಿಕ್ ಕೂಡ ಇದೇ ನೆಟ್ವರ್ಕ್ ನ ಭಾಗವಾಗಿದ್ದ. ಇದೆಲ್ಲದರ ಬಗ್ಗೆಯೂ ಕೂಡ ಸದ್ಯ ತನಿಖೆ ನಡೀತಾ ಇದೆ. ಇನ್ನು ದೆಹಲಿ ಕಾರ್ ಸ್ಫೋಟದ ಹಿಂದೆ ಜೈಷೆ ಮೊಹಮ್ಮದ್ ಸಂಘಟನೆಯ ಕೈವಾಡ ಅನ್ನೋ ಅನುಮಾನ. ದೆಹಲಿಯಲ್ಲಿ ಸ್ಫೋಟವಾದಂತ ಕಾರ್ನಲ್ಲಿ ಜೈಷ್ ಉಗ್ರ ಉಮರ್ ಮೊಹಮ್ಮದ್ ಇದ್ದ. ಫರೀದಾಬಾದ್ನಲ್ಲಿ ಬಂಧಿತರಾಗಿದ್ದ ವೈದ್ಯರ ಜೊತೆಗೆ ನಂಟು ಹೊಂದಿದ್ದ ಉಮರ್. ಬಂಧಿತರಾಗಿದ್ದಂತ ಡಾಕ್ಟರ್ ಮುಜಮಿಲ್, ಡಾಕ್ಟರ್ ಶಾಹೀನ್, ಡಾಕ್ಟರ್ ಆದಿಲ್ ಅಹಮದ್ ಇವರ ಜೊತೆಗೆ ಈತನಿಗೆ ಸಂಪರ್ಕ ಇತ್ತು ಉಮರ್ಗೆ. ಪುಲ್ವಾಮಾದಲ್ಲಿ ತಾರಿಕ್ನಿಂದ ಉಮರ್ ಕಾರನ್ನ ಪಡ್ಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ಕಾರ್ ಸ್ಫೋಟದಲ್ಲಿ ಬಲಿಯಾಗಿರೋದು ಶಂಕಿತ ಉಗ್ರ ಉಮರ್ ಮೊಹಮ್ಮದ್ ಅನ್ನೋ ಮಾಹಿತಿ. ಅನ್ಸಾರ್ ಫಜ್ವತ್ ಉಲ್ ಹಿಂದ್ ಅನ್ನೋ ಹೆಸರಲ್ಲಿ ಸಂಘಟನೆಯನ್ನ ಕಟ್ಟಿದ್ರು ಈ ಕಾಶ್ಮೀರದ ಯುವಕರು. ಅನ್ಸರ್ ಫಜ್ವತ್ ಉಲ್ ಹಿಂದ್ಗೆ ಪಾಕಿಸ್ತಾನದ ಜೈಷೆ ಮೊಹಮ್ಮದ್ ಬೆಂಬಲ ಆಯಿತು. ನಿನ್ನೆ ಅನ್ಸರ್ ಫಜ್ವತ್ ಹಿಂದ್ಗೆ ಸೇರಿದಂತ 3 ಡಾಕ್ಟರ್ಸ್ ಅನ್ನು ಅರೆಸ್ಟ್ ಮಾಡಲಾಯಿತು. ಒಬ್ಬರನ್ನು ಮೊದಲೇ ಅರೆಸ್ಟ್ ಮಾಡಲಾಗಿತ್ತು, ಡಾಕ್ಟರ್ ಆದಿಲ್ ಅಹಮದ್, ಜಮ್ಮು ಕಾಶ್ಮೀರ. ಫರೀದಾಬಾದ್ ಅಲ್ಲಿ ಅರೆಸ್ಟ್ ಆಗಿದ್ದು ಡಾಕ್ಟರ್ ಮುಜಮಿಲ್, ಮತ್ತೊಬ್ಬಳು ಮಹಿಳಾ ವೈದ್ಯೆ ಡಾಕ್ಟರ್ ಶಾಹೀನ್. ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಇದೇ ನೆಟ್ವರ್ಕ್ಗೆ ಸೇರಿದ ಇನ್ನೂ ಹಲವರನ್ನು ಅರೆಸ್ಟ್ ಮಾಡಲಾಗಿದೆ ಆಲ್ರೆಡಿ. ಇದಕ್ಕೂ ಈ ಬ್ಲಾಸ್ಟಿಗೂ ಸಂಬಂಧ ಇರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಜೈಷೆ ಮೊಹಮ್ಮದ್ ಸಂಘಟನೆ ಮೌಲಾನಾ ಮಸೂದ್ ಅಜರಿಗೆ ಸೇರಿದಂತ ಸಂಘಟನೆ.
ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಇದೇ ಸಂಘಟನೆ, ಪುಲ್ವಾಮಾ ದಾಳಿ ಮಾಡಿದ್ದು ಇದೇ ಉಗ್ರ ಸಂಘಟನೆ, ಉರಿಯಲ್ಲಿ ದಾಳಿಯಾಗಿದ್ದು ಇದೇ ಸಂಘಟನೆಯ ಕಾರಣ, ಇದೇ ಉಗ್ರ ಸಂಘಟನೆ. ಇದರ ಜೊತೆಗೆ ಇನ್ನು ಹಲವು ಭಯೋತ್ಪಾದಕ ಕೃತ್ಯಗಳನ್ನು ಎಸಗಿರುವಂಥ ಸಂಘಟನೆ ಇದೆ ಜೈಷ್ ಎ ಮೊಹಮ್ಮದ್ನ ಬಾಹಲ್ಪುರದ ಮರ್ಕಜ್ ಸುಬಾನಲ್ಲಾದ ಮೇಲೆ ಆಪರೇಷನ್ ಸಿಂಧೂರ್ನ ಟೈಮಲ್ಲಿ ಭಾರತದ ಮಿಸೈಲ್ ದಾಳಿಯಾಗಿತ್ತು. ಅದರಲ್ಲಿ 10 ಮಂದಿ ಮೌಲಾನಾ ಮಸೂದ್ ಅಜರ್ನ ಫ್ಯಾಮಿಲಿ ಮೆಂಬರ್ಸ್ ಸತ್ತು ಹೋಗಿದ್ರು. ಆ ಸಂದರ್ಭದಲ್ಲಿ ಆತ ದ್ವೇಷ ತೀರಿಸ್ಕೊಳ್ತೀನಿ, ಸೇಡು ತೀರಿಸ್ಕೊಳ್ತೀನಿ ಅಂತ ಮಾತನಾಡಿದ್ದ ಮೌಲಾನಾ ಮಸೂದ್ ಅಜರ್. ಜೊತೆಗೆ ಆತನ ಭಯೋತ್ಪಾದಕ ಸಂಘಟನೆಗೆ ಮಹಿಳೆಯರನ್ನ ಕೂಡ ರಿಕ್ರೂಟ್ ಮಾಡ್ತಾ ಇದ್ದ ಮೌಲಾನಾ ಮಸೂದ್ ಅಜರ್. ಸದ್ಯ ಜೈಷ್ ಎ ಮೊಹಮ್ಮದ್ ಸಂಘಟನೆಗೂ ಈ ಉಗ್ರ ಕೃತ್ಯ ಅಥವಾ ಈ ಘಟನೆಗೂ ನೇರ ಸಂಬಂಧ ಇದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಮೌಲಾನಾ ಮಸೂದ್ ಅಜರ್ ಭಾರತದ ಜೈಲಿನಿಂದ ಬಿಡುಗಡೆಯಾಗಿ ಹೋಗಿ ಆನಂತರ ಭಾರತದ ವಿರುದ್ಧ ಹಲವು ಭಯೋತ್ಪಾದಕ ಕೃತ್ಯಗಳನ್ನು ಎಸಗಿದವನು. ಈಗಾಗಲೇ ನಾನು ಪಟ್ಟಿಯನ್ನು ಕೊಟ್ಟೆ ಯಾವ ಭಯೋತ್ಪಾದಕ ಕೃತ್ಯಗಳಲ್ಲಿ ಜೈಷ್ ಎ ಮೊಹಮ್ಮದ್ನ ಪಾತ್ರ ಇದೆ ಅಂತ. ಜೈಷ್ ಎ ಮೊಹಮ್ಮದ್ ಅಂತಂದ್ರೆ ಮೊಹಮ್ಮದನ ಸೇನೆ ಅಂತ ಅರ್ಥ. ಆ ಸಂಘಟನೆ ಇದರ ಹಿಂದೆ ಇದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ಫ್ಯಾಕ್ಟ್ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ 31ನೇ ತಾರೀಕು, ಅಕ್ಟೋಬರ್ 31ನೇ ತಾರೀಕು ಆ ಪೋಸ್ಟರ್ಗಳನ್ನು ಅಂಟಿಸಿದಾಗ ಜೈಷ್ ಎ ಮೊಹಮ್ಮದ್ ಪರವಾಗಿ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಆ ಪೋಸ್ಟರ್ಗಳ ಬೆನ್ನತ್ತಿದ ಸಂದರ್ಭದಲ್ಲಿ ಯಾರು ಪೋಸ್ಟರ್ ಅಂಟಿಸಿದ್ರು ಅಂತ ಗೊತ್ತಾದಾಗ, ಹುಡುಕಿದಾಗ, CCTV ಫುಟೇಜ್ಗಳನ್ನು ಚೆಕ್ ಮಾಡಿದಾಗ ಡಾಕ್ಟರ್ ಆದಿಲ್ ಅಹಮ್ಮದ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಆತ ವೈದ್ಯನಾಗಿದ್ದ, ಸೀನಿಯರ್ ವೈದ್ಯನಾಗಿದ್ದ, ಹಿರಿಯ ವೈದ್ಯ. ಆತ ಕೊಟ್ಟ ಮಾಹಿತಿಯ ಮೇಲೆ ಹರಿಯಾಣದ ಫರೀದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಿತು ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಹರಿಯಾಣ ಪೊಲೀಸರು. ಕಾರ್ಯಾಚರಣೆಯನ್ನು ಮಾಡಿದಾಗ ಡಾಕ್ಟರ್ ಮುಜಮಿಲ್ ಮತ್ತು ಡಾಕ್ಟರ್ ಶಹೀನಾ ಅನ್ನೋ ಮಹಿಳೆ, ಈ ಮುಜಮಿಲ್ನ ಸ್ನೇಹಿತೆ, ಆಕೆಯ ಫೋಟೋ ಲಭ್ಯ ಇಲ್ಲ. ಆಕೆಯನ್ನು ಅರೆಸ್ಟ್ ಮಾಡಲಾಯಿತು. ಆಕೆಯ ಕಾರಲ್ಲಿ ಗನ್ ಇತ್ತು ಅನ್ನುವಂಥ ಮಾಹಿತಿ ಇದೆ. ಇವರು ತಂಗಿದಂಥ ಜಾಗದಲ್ಲಿ 2900 kgಯಷ್ಟು ಸ್ಫೋಟಕಗಳು ಸಿಕ್ಕಿತ್ತು. ಅಮೋನಿಯಂ ನೈಟ್ರೇಟ್ ಸೇರಿ ವಿವಿಧ ರೀತಿಯ ಸ್ಫೋಟಕಗಳು ಸಿಕ್ಕಿತ್ತು. ಅದಾದ ನಂತರ ನಿನ್ನೆ ಸಂಜೆ ಬ್ಲಾಸ್ಟ್ ಆಗುತ್ತೆ, ಕಾರು ಬ್ಲಾಸ್ಟ್ ಆಗುತ್ತೆ ದೆಹಲಿಯಲ್ಲಿ. ಆ ಕಾರಿಗೂ ಕಾರಲ್ಲಿದ್ದಂಥ ವ್ಯಕ್ತಿಗೂ ಫರೀದಾಬಾದ್ನ ಟೆರರ್ ನೆಟ್ವರ್ಕಿಗೂ ಸಂಪರ್ಕ ಇತ್ತು ಅನ್ನೋ ಅನುಮಾನ ದಟ್ಟವಾಗ್ತಾ ಇರೋದು. ಸದ್ಯ ತನಿಖೆ ನಡೀತಾ ಇದೆ. UAPA ಅಡಿಯಲ್ಲಿ ಕೇಸು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.